2 ನಿಮಿಷ ಸ್ಟಾರ್ಟ್ ಮಾಡುತ್ತೆ. ಪರಮೇಶ್ ಅವ್ರಿಗೆ ವೆಲ್ಕಮ್. ಶಿವಲಿಂಗೇಗೌಡರಿಗೆ ಸುಸ್ವಾಗತ. ರಾಕೇಶ್ ಭಟ್ ಅವರಿಗೆ ವೆಲ್ಕಮ್. ಇನ್ನೊಂದು 30 ಸೆಕೆಂಡ್ಗಳು ಶುರು ಮಾಡ್ಬಿಡೋಣ. ಆತ್ಮೀಯ ಸ್ನೇಹಿತರೆ, ಈ ಶುಭ ಸಂಜೆ ತಮ್ಮಲ್ಲಿ ಕೆಲವು ಯೋಗ ಸೂತ್ರದ ನಿಯಮಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ಥಿರಂ ಸುಖಂ ಆಸನಂ. ಈಗಾಗಲೇ 4 ತಂದಿದ್ದೀರಾ. 1 ಪದ್ಮಾಸನ, 2 ಸ್ವಸ್ತಿಕಾಸನ, 3 ಸಿದ್ಧಾಸನ, 4 ವಜ್ರಾಸನ. ಸ್ನೇಹಿತರೆ, ಇವತ್ತು ಭದ್ರಾಸನ ಕಲಿಯೋಣ. ಭದ್ರಾಸನ ಹೇಗೆ ಇದು ಭದ್ರಾಸನ? ಈಗ ಯಾವುದೇ ಕುಳಿತುಕೊಂಡು ಮಾಡೋ ಭಂಗಿಗೆ ನಾವು ದಂಡಾಸನಕ್ಕೆ ಹೋಗ್ತೀವಿ. ಇದು ದಂಡಾಸನ. ಹಸ್ತುಗಳನ್ನ ಈ ತರ ಇಟ್ಕೋಬಹುದು ಅಥವಾ ಹಸ್ತುಗಳನ್ನ ಈ ತರನೂ ಇಟ್ಕೋಬಹುದು. ಭದ್ರಾಸನ. ಈಗ ಎಡಗಾಲಿಂದ ಶುರು ಮಾಡೋಣ. ಎಡಗಾಲನ್ನ ಮಡಿಸಿ ಹಿಂದ್ಗಡೆ ತಗೊಳ್ತೀನಿ. ಹಾಗೆ ಬಲಗಾಲನ್ನು ಮಡಿಸಿ ಹಿಂದ್ಗಡೆ ತಗೊಂಡು ಈ ಭಂಗಿಗೆ ಬರ್ತೀನಿ. ಈ ಭಂಗಿ ಬಂದು ಈ ಕಡೆ 2 ಕಾಲುಗಳನ್ನ ಜೋಡಿಸಿ ನಾವು ಪಾದಗಳ ಕಾಲು ಬೆರಳುಗಳ ಮೇಲೆ ನಿಂತ್ಕೋಬೇಕು. ಈ ತರ
ನಿಂತ್ಕೊಂಡಾದ್ಮೇಲೆ ನಿಧಾನವಾಗಿ ಈ ತರ ಕೂತ್ಕೊಳ್ಳಿ. ಈ ತರ ಕೂತ್ಕೊಳ್ಳಿ ಸ್ನೇಹಿತರೆ. ಇದು ಭದ್ರಾಸನ. ಇದು ಭದ್ರಾಸನ. ಈಗ ಭದ್ರಾಸನ ಬರ್ತೀನಿ. ಭದ್ರಾಸನ. ಭದ್ರಾಸನದಲ್ಲಿ ಕೂತ್ಕೊಂಡು ಈಗ ಇದು ಸಂತೋಷ ಮುದ್ರ, ಆದಿ ಮುದ್ರ. ಈಗ ಎರಡೂ ಸೇರಿಸಿದ್ರೆ ಬ್ರಹ್ಮ ಮುದ್ರ ಆಗುತ್ತೆ. ಇದು ಬ್ರಹ್ಮ ಮುದ್ರ. ಈಗ ನೇರವಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ ದೀರ್ಘವಾದ ಶ್ವಾಸ ತಗೊಳ್ಳಿ. 3 ಓಂಕಾರ ಪ್ರಸನ್ನ. ಓ ದೀರ್ಘ ಶ್ವಾಸ. ಶ್ವಾಸನ ಆಸೆ ಆಗುವಾಗ ಓಂಕಾರ ಪಡಿಸೋಣ. ಓ ದೀರ್ಘ ಶ್ವಾಸ. ಓ ನಿಧಾನವಾಗಿ ಕಣ್ಣುಗಳು ತೆಗೆದು ಬಟನ್ನ ರಿಲೀಸ್ ಮಾಡಿ. ಈಗ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನ ಅಂದ್ರೆ ಚಕ್ರ ಬೆಳಕುಗಳು ಹಾಕೊಂಡು ಕೂತ್ಕೊಳ್ಳೋದಕ್ಕೆ ನಾವು ಸುಖಾಸನ ಅಂತೀವಿ. ಸುಖವಾಗಿ ಕೂತ್ಕೊಳ್ಳೋ ಸುಖಾಸನ. ಪ್ರಾಣೇ ಭೂತಂಚ ಭವ್ಯಂಚ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ಪ್ರಾಣೋ ಹಿ ಭಗವಾನ್ ಮಾತರೇಶ್ವರಂ. ಪ್ರಾಣ ಸರ್ವಂತರ್ಯಾಮಿ. ಎಲ್ಲಾ ಕಡೆ ಪ್ರಾಣ ಇರುತ್ತದೆ. ಪ್ರಾಣ ಸಾಕ್ಷಾತ್ ದೈವ. ಪ್ರಾಣ ತಾಯಿ, ಪ್ರಾಣ ತಂದೆ. ಸ್ನೇಹಿತರೆ, ನಿನ್ನೆ 2 ಕ್ಲಾಸಲ್ಲಿ ನಾವು ನೋಡಿದ್ವಿ, ನಮಗೆ ಮೂಗಿದೆ, ಮೂಗಿನಲ್ಲಿ 2 ಒಳೆ ಇದೆ, ಎಡ ರಂಧ್ರ ಮತ್ತು ಬಲರಂಧ್ರ. ಮೊದಲನೇ ಪ್ರಶ್ನೆ ವಿಶ್ಲೇಷಿಸಿದ್ವಿ. ಏನು ಅಂದ್ರೆ, ನಾವು ದಿನ ಪೂರ್ತಿ 2 ಮೂಗಿನ ಹೊಳೆಗಳಿಂದ ಉಸಿರಾಡ್ತಾ ಇರಲ್ಲ. ಕೆಲವು ಹೊತ್ತು ಈ ಎಡರಂಧ್ರದಿಂದ ಉಸಿರಾಡ್ತಾ ಇರ್ತೀವಿ. ಆ ಶ್ವಾಸ ಸ್ವರಯೋಗ ಏನ್ ಹೇಳುತ್ತೆ, ಎಡರಂಧ್ರದಿಂದ ಉಸಿರಾಡ್ತಾ ಇದ್ರೆ 1 ಗಂಟೆ 30 ನಿಮಿಷಗಳಲ್ಲಿ ಅದು ಬಲರಂಧ್ರಕ್ಕೆ ಬರುತ್ತೆ. ಮತ್ತೆ ಬಲರಂಧ್ರದಿಂದ 1 ಗಂಟೆ 30 ನಿಮಿಷ ಆದ್ಮೇಲೆ ಅದು ಎಡರಂಧ್ರಕ್ಕೆ ಹೋಗುತ್ತೆ. ಆತರ ಚೇಂಜ್ ಆಗ್ತಾ ಇರುತ್ತೆ. 1.5 ಗಂಟೆಗೆ ಲೆಫ್ಟ್ ಇಂದ ರೈಟ್, ರೈಟ್ ಇಂದ ಲೆಫ್ಟ್. ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರ 2 ಮೂಗಿನ ಹೊಳೆಗಳಿಂದ ಉಸಿರಾಡ್ತಾ ಇರ್ತೀವಿ. ಎಂತ ಅದ್ಭುತ ನೋಡಿ. ಇವತ್ತು ನಿನ್ನೆ ಈ ಕ್ವಶನ್ ಇದೆ. ಈಗ ಎಡರಂಧ್ರದಿಂದ ಉಸಿರಾಡ್ತಾ ಇದ್ರೆ ಮೂಗಿನ ಮುಟ್ಟದೆ, ಅದೊಂದು ಕಂಡೀಷನ್. ಇದರ ಮೂಗು ಮುಟ್ಟಬಾರ್ದು. ಮುಟ್ಟದೆ ಅದನ್ನ ಬಲ ರಂಧ್ರಕ್ಕೆ ಹೇಗೆ ವರ್ಗಾವಣೆ ಮಾಡಬಹುದು, ಅದಕ್ಕೆ ನಾವು ಮುದ್ರೆಗಳನ್ನ ಯೂಸ್ ಮಾಡ್ತೀವಿ. ಏನ್ ಮುದ್ರೆಗಳು ನೋಡಿ. ಈಗ ಎಡರಂಧ್ರ, ಮೂಗಿನ ಎಡರಂಧ್ರದಿಂದ ಉಸಿರಾಡ್ತಾ ಇದ್ರೆ ನಾವು ಅದನ್ನ ಬಲರಂಧ್ರಕ್ಕೆ ತರಬೇಕು. ಹೇಗೆ ತರೋದು ನಿಮ್ಗೆ ಗೊತ್ತಿದೆ. ಇದು ಸಂತೋಷ ಮುದ್ರಾ. ಈ ಹೆಬ್ಬೆರಳನ್ನ ಕಿರುಬೆರಳ ಬುಡುಕ್ತಂದ್ರೆ ಇದು ಸಂತೋಷ ಮುದ್ರಾ. 4 ಬೆರಳುಗಳನ್ನ ಈ ತರ ಮಾಡಿಸಿದ್ರೆ ಇದು ಆದಿ ಮುದ್ರಾ. ಆದಿ ಮುದ್ರಾ. ಈಗ ನಾನು ಎಡ ಮೂಗಿನ ರಂಧ್ರದಿಂದ ಉಸಿರಾಡ್ತಾ ಇದ್ದೀನಿ, ಅದನ್ನ ಬಲರಂಧ್ರಕ್ಕೆ ತರಬೇಕು. ಈ ಬಲಗೈಯಲ್ಲಿ ಇದೊಂದೇ ಮುದ್ರೆ ಅಪೋಸಿಟ್ ಬರುತ್ತೆ. ಎಡರಂಧ್ರದಿಂದ ಉಸಿರಾಡ್ತಾ ಇದ್ರೆ ನಾನು ಬಲಗೈ ಕೊಂತೀನಿ. ಬಲಗೈಯಲ್ಲಿ ಆದಿ ಮುದ್ರಾ ಹಾಕೊಂಡು ಕೂತ್ಕೊಂಡ್ರೆ ಸ್ನೇಹಿತರೆ, ನೀವು ಉಸಿರನ್ನ ಗಮನಿಸಿ, ಆಟೋಮೆಟಿಕ್ ಅದು ಸ್ವಲ್ಪ 2-3 ಉಸಿರಾಡಿದ ತಕ್ಷಣ ಅದು ಬಲರಂಧ್ರ ಬರುತ್ತೆ. ನಾನು ಮೂಗು ಮುಡ್ತಾ ಇಲ್ಲ ಸ್ನೇಹಿತರೆ. ಅದೇ ತರ ಈಗ
ರಂಧ್ರದಿಂದ ಶ್ವಾಸ ನಡೀತಾ ಇದ್ರೆ ಅದನ್ನ ಎಡರಂಧ್ರಕ್ಕೆ ತರಬೇಕು. ಮೂಗನ ಮುಖಬಾರದು. ಹೇಗೆ ತರೋದು? ಈ ಸಂತೋಷ ಮುದ್ರೆಯಿಂದ ಆದಿ ಮುದ್ರೆಗೆ ಹೋಗ್ತೀನಿ. ಈ ಆದಿ ಮುದ್ರೆ ಹಾಕೊಂಡು ಇದನ್ನ ಮಂಡಿ ಚಿಪ್ ಮೇಲೆ ಇಟ್ಟು ಆರಾಮಾಗಿ ನಿಮ್ಮ ಶ್ವಾಸನ ಗಮನಿಸಿ. ಸ್ವಲ್ಪ ಹೊತ್ತಾದ ಮೇಲೆ ಈ ಬಲ ಮೂಗಿನ ರಂಧ್ರದಿಂದ ಎಡ ರಂಧ್ರಕ್ಕೆ ಬರುತ್ತದೆ. ಎಷ್ಟು ಅದ್ಭುತ ನೋಡಿ, ಸ್ವರ ಯೋಗ. ಇದು ಒಂದ್ ಮೆಥಡ್. ಸೆಕೆಂಡ್ ಮೆಥಡ್ ಏನ್? ಸೆಕೆಂಡ್ ಮೆಥಡ್ ಸ್ನೇಹಿತರೆ, ಇದು ಯೋಗ ದಂಡ ಅನ್ಕೊಳ್ಳೋಣ. ಯೋಗ ದಂಡ ಏನು? ಈ ಟಿ ಶೇಪ್ಡ್ ವುಡನ್ ಈ ಮರದಿಂದ ಮಾಡೋದು ಇದು ಯೋಗ ದಂಡ ಅನ್ಕೊಳ್ಳೋಣ. ಋಷಿಗಳು ಈ ಹಸ್ತಗಳನ್ನ ವಿಶ್ರಮಿಸಕ್ಕೆ ಅಥವಾ ಈ ಶ್ವಾಸನ ಬದಲಾಯಿಸಕ್ಕೆ. ಈಗ ನೋಡಿ, ನಾನು ಎಡರಂಧ್ರದಿಂದ ಉಸಿರಾಡ್ತಾ ಇರ್ತೀನಿ, ಅದನ್ನ ಬಲರಂಧ್ರಕ್ಕೆ ತರಬೇಕು. ಹೇಗೆ? ಇದು ಯೋಗದಂಡಿನ ಇದನ್ನ ಆರ್ಮ್ ಪಿಟ್ ಅಂತೀವಿ. ಆರ್ಮ್ ಪಿಟ್ ಇದನ್ನ ಈ ತಂದು ಇದ್ರ ಮೇಲೆ ಒತ್ತಡ ತಂದು ಈ ತರ ಕೂತ್ಕೊಂಡ್ರೆ ಇದು ಯೋಗದಂಡ. ಈ ತರ ಕೂತ್ಕೊಂಡ್ರೆ ಕೆಲವು ಹೊತ್ತಲ್ಲಿ ಈ ಶ್ವಾಸ ಎಡಗಡೆಯಿಂದ ಬಲಕ್ಕೆ ಶಿಫ್ಟ್ ಆಗುತ್ತೆ. ಅದೇ ತರ ಈಗ ಬಲರಂಧ್ರದಿಂದ ಉಸಿರಾಡ್ತಾ ಇದ್ದೀನಿ. ಈ ಬಲರಂಧ್ರಕ್ಕೆ ಈ ಯೋಗದಂಡ ಬರಬೇಕು. ಈ ಹೊಕ್ಕಳಲ್ಲಿ ಈ ತರ ಆರ್ಮ್ ಪಿಟ್ ಅಲ್ಲಿ ಇಟ್ಕೊಂಡು ಯೋಗದಂಡನ ಈ ತರ ಕೂತ್ಕೊಂತಾರೆ ಯೋಗಿಗಳು. ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಶ್ವಾಸ ಬಲರಂಧ್ರದಿಂದ ಎಡರಂಧ್ರಕ್ಕೆ ಬರುತ್ತೆ. ಇದು ಯೋಗದಂಡ ಮೆಥಡ್. ಫಸ್ಟ್ ಈ ಆದಿ ಮುದ್ರಾ ಮೆಥಡ್. ಇನ್ನೊಂದು ಮೆಥಡ್ ಇದೆ, ಎಷ್ಟೋ ಮೆಥಡ್ಗಳು ಇದೆ ನೋಡಿ ಸ್ನೇಹಿತರೆ. ಈಗ ಎಡಗಡೆಯಿಂದ ಉಸಿರಾಡ್ತಾ ಇರ್ತೀವಿ, ಅದನ್ನ ಬಲಗಡೆ ತರಬೇಕು. ಈ ಎಡಗಡೆಯಿಂದ ಉಸಿರಾಡ್ತಾ ಇದ್ರೆ ಈ ಎಡ ಆರ್ಮ್ ಪಿಟ್ ನ ಈ ಬಲ ಕೈಯಿಂದ ಈ ತರ ಒತ್ತೀವಿ. ಈ ತರ ಒತ್ತಿಡ್ಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಶ್ವಾಸ ಬಲಕ್ಕೆ ಬರುತ್ತೆ. ಈಗ ಬಲರಂಧ್ರದಿಂದ ಉಸಿರಾಡ್ತಾ ಇರ್ತೀವಿ. ಹೇಗೆ ಅದನ್ನ ಎಡರಂಧ್ರಕ್ಕೆ ತರೋದು ನೋಡಿ. ಇದೇ ಕೈಯೇ ಯೂಸ್ ಮಾಡ್ತೀವಿ. ಈ ಆರ್ಮ್ ಪಿಟ್ ನ ಈ ಕೈಯಿಂದ ಒತ್ತಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಶ್ವಾಸ ಬಲರಂಧ್ರದಿಂದ ಎಡರಂಧ್ರಕ್ಕೆ ಬರುತ್ತೆ. ಈಗ ಸ್ನೇಹಿತರೆ, ಈ ತರ ಎರಡು ಆರ್ಮ್ ಪಿಟ್ಸ್ ನ ಒತ್ತಿ ಇಟ್ಕೊಂಡ್ರೆ ಈ ತರ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಎರಡೂ ಮೂಗಿನ ಹೊಳ್ಳೆಗಳಿಂದ ಉಸಿರಾಡ್ತಾ ಇರ್ತೀವಿ. ಎಂತ ಅದ್ಭುತ ನೋಡಿ. ಇದು ಹಸ್ತಮುದ್ರೆಗಳು. ಹಾಗೆ ಹಲವಾರು ಈ ಕಾಲು ಮುದ್ರೆಗಳು ಇದೆ, ಪಾದ ಮುದ್ರೆಗಳಿದೆ. ಒಂದು ಪಾದ ಮುದ್ರೆ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿ, ನಾನು ಎಡ ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಾ ಇರ್ತೀನಿ. ಎಡ ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಾ ಇದ್ರೆ ಅದನ್ನ ಬಲರಂಧ್ರಕ್ಕೆ ತರಬೇಕು. ಹೇಗೆ? ಈ ಎಡಗಾಲಿಗೆ ಇಟ್ಕೊಂಡು ಈ ಬಲನ ಇಟ್ಕೊಂಡು ಈ ಎರಡು ಹಸುಗಳನ್ನ ಈ ತರ ಇಟ್ಕೊಂಡ್ರೆ ಇದು ಶ್ರೀ ಮುರಳಿ ಕೃಷ್ಣ ಮುದ್ರಾ. ಈಗ ಬಲ ರಂಧ್ರದಿಂದ ಉಸಿರಾಡ್ತಾ ಇದ್ರೆ ಅದನ್ನ ಎಡರಂಧ್ರಕ್ಕೆ ತರಬೇಕು. ಹೇಗೆ? ಈ ಬಲನ ಹಾಗೆ ಇಟ್ಕೊಂಡು ಈ ಕಾಲನ ಈ ತರ ಮೇಲ್ಪಡಿಸಿದ್ರೆ ಬಲ ಶ್ವಾಸ ಎಡ ಶ್ವಾಸಕ್ಕೆ ಬರುತ್ತೆ. ಈ ತರ ಎಷ್ಟೋ ಹಸ್ತಮುದ್ರೆಗಳು ಪಾದಮುದ್ರೆಗಳು ಇದೆ. ಇದು ಒಂದು ದೊಡ್ಡ ವಿಧಾನಕ್ಕೆ ಬಾಗಿಲು ತೆರೀತೆ, ಸ್ವರ ಯೋಗ ಅನ್ನೋದಕ್ಕೆ. ಎರಡೇ ನಿಮಿಷ. ಇದನ್ನ ಹೇಗೆ ಕಲಿಯೋದು ನಾವು ನೋಡಿ ಸ್ನೇಹಿತರೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿ ಎಂಟಾಗೋ ಮುಂಚೆ ಬಾಗ್ಲಿರುತ್ತೆ. ಗರ್ಭಗುಡಿ ಎಂಟ್ರಾಗೋ ಮುಂಚೆ ಮುಂದಗಡೆ ಒಂದು ಬಾಗಿಲಿರುತ್ತೆ. ಆ ಭಾಗದಲ್ಲಿ ಈ ದ್ವಾರಪಾಲಕರು ನಿಂತಿರ್ತಾರೆ. ದ್ವಾರಪಾಲಕರು ಗಂಡಾಗೂ ಇರ್ಬೋದು ಅಥವಾ ಹೆಣ್ಣು ದ್ವಾರಪಾಲಕರು ಇರ್ಬೋದು. ಈ ದ್ವಾರಪಾಲಕರು ಏನ್ ಮುದ್ರೆಗಳು ಹಾಕೊಂಡಿದಾರೋ ಇದೆಲ್ಲ ಮುದ್ರೆಗಳು ಶ್ವಾಸ ಬದಲಾವಣೆ ಮಾಡೋದಕ್ಕೆ ಹಾಕೊಂಡಿರೋದು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸಾವಿರಾರು ದೇವಾಲಯಗಳಿದೆ.
ಪ್ರತಿ ಒಂದು ದೇವಾಲಯದಿಂದ ನೀವು ಒಂದೊಂದು ಮುದ್ರೆ ಕಲಿಯುವುದು. ಹಸ್ತ ಮುದ್ರೆ, ಪಾದ ಮುದ್ರೆ. ಇದು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಇದೆ. ಈ ಮುದ್ರೆಗಳು ಹಾಕೊಂಡು ಈ ಶ್ವಾಸ ಬದಲಾವಣೆಗೆ ಈ ಮುದ್ರೆಗಳು ಇರೋದು. ನಾವು ಅರ್ಥ ಮಾಡ್ಕೊಂಡಿದೀವ ಇದನ್ನ? ಇದು ನೂರಾರು ಸಾವಿರಾರು ವರ್ಷದಿಂದ ಈ ಮುದ್ರೆಗಳು ಹಾಕೊಂಡು ದ್ವಾರಪಾಲಕರು ನಿಂತಿದ್ದಾರೆ. ನಾನು ಹೇಳಿದೆ, ಇದು ಬಹಳ ದೊಡ್ಡ ವಿಜ್ಞಾನಕ್ಕೆ ಬಾಗಿಲು ತೆರೆಯುತ್ತೆ, ಸ್ವರ ಯೋಗ ಅಂತ. ಇದನ್ನ ಹೇಳ್ಕೊಂಡು ಹೋದ್ರೆ ಇದೇ ಒಂದು 10-15 ಕ್ಲಾಸಸ್ ಮಾಡ್ಬೋದು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೋದ್ರೆ ಇವತ್ತಿನವರೆಗೆ ಸುಮಾರು 82 ವಿಡಿಯೋಸ್ ಇದೆ ಅದರಲ್ಲಿ. ಆ ಯೂಟ್ಯೂಬ್ ಚಾನೆಲ್ಗೆ ಹೋದ್ರೆ ನಾನು ಇಮೇಲ್ ID ಆಮೇಲೆ ಕೊಡ್ತೀನಿ. ಹೋದ್ರೆ ಅಲ್ಲಿ ಪ್ರಾಣವಿದ್ಯಾ ಅನ್ನೋದು 1, 2, 3, 8 ವಿಡಿಯೋಸ್ ಇದೆ. ಈ ಪ್ರಾಣವಿದ್ಯಾ 1ರಿಂದ 8 ವಿಡಿಯೋಸ್ಗಳು ಈ ಸ್ವರ ಯೋಗ ಬಗ್ಗೆ ಮಾತಾಡೋದು. ಈ ಶ್ವಾಸ ಎಡಗಡೆಗೆ ಹೇಗೆ ಬರುತ್ತೆ, ಬಲಗಡೆಗೆ ಹೇಗೆ ಬರುತ್ತೆ, ಅದರಿಂದ ಏನು ಉಪಯೋಗ, ಹೆಂಗ್ ಕಲಿಯೋದು, 8 ವಿಡಿಯೋಸ್ ಇದುವರೆಗೂ ಅಪ್ಲೋಡ್ ಮಾಡಿದೀನಿ. ದಯವಿಟ್ಟು ಅದು ನೋಡಿ ಕಲಿಯಿರಿ. ಯಾಕೆಂದ್ರೆ ಈಗ ಟೈಮ್ ಇಲ್ಲ. ಅದನ್ನೇ ಹೇಳ್ತಾ ಇದ್ರೆ ಸುಮಾರು 15-20 ಕ್ಲಾಸಸ್ ಆಗುತ್ತೆ. ಸ್ವರ ಯೋಗ ಎಂತ ವಿಜ್ಞಾನ ಅದು. ಸ್ನೇಹಿತರೆ, ಈಗ ಈ ಪ್ರಾಣಾಯಾಮ ಅಭ್ಯಾಸಕ್ಕೆ ಉಪಯೋಗಿಸುವ ಮುದ್ರೆಗಳು ಕಲಿಯೋಣ. 2 ಮುದ್ರೆಗಳು ಕಲಿಯೋಣ. ಏನು ನೋಡಿ, ಈ ಹಸ್ತ ತಗೊಂಡ್ರೆ, ಈ ಹಸ್ತ 2 ಹಸ್ತಗಳು ತಗೊಂಡ್ರೆ ಈ 2 ಬೆರಳುಗಳನ್ನ ಮಡಿಸಿದೆ. ಈ 2 ಬೆರಳುಗಳನ್ನ ಮಡಿಸಿ ಈ ಕೊನೆ 2 ಬೆರಳುಗಳು ಮತ್ತು ಈ ಹೆಬ್ಬೆಟ್ಟು. ಸ್ನೇಹಿತರೆ, ಇದು ವಿಷ್ಣು ಮುದ್ರಾ. ನೆಕ್ಸ್ಟ್, ಈ ಮಧ್ಯ 2 ಬೆರಳುಗಳನ್ನ ಹೆಬ್ಬೆಟ್ಟು ತಂದು ಈ ತರ ಇಟ್ಕೊತೀವಿ. ಸ್ನೇಹಿತರೆ, ಇಲ್ಲಿ ಒಂದು ಮೃಗ ಅಂದ್ರೆ ಇಲ್ಲಿ ಒಂದು ಜಿಂಕೆ ನೋಡಬಹುದು. ಇದು ಮೃಗಿ ಮುದ್ರಾ. ಸೊ 2 ಮುದ್ರೆಗಳು. ಈ 2 ಬೆರಳುಗಳನ್ನು ಕೊನೆ 2 ಬೆರಳುಗಳು ಹೆಬ್ಬೆಟ್ಟು. ಇದು ವಿಷ್ಣು ಮುದ್ರಾ ಮತ್ತು ಇದು ಮೃಗಿ ಮುದ್ರಾ. ಸ್ನೇಹಿತರೆ ನೋಡಿ, ಇಲ್ಲಿ ವಿಷ್ಣು ಮುದ್ರಾ ತಗೊಂಡ್ರೆ 2 ಬೆರಳುಗಳು ಮತ್ತು ಹೆಬ್ಬೆಟ್ಟಿಗಳ ಸಂಯೋಜನೆ. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ 2 ಫಿಂಗರ್ಸ್ ವಿತ್ ದಿ ಥಂಬ್. ಈ ಮೃಗಿ ಮುದ್ರಾ ತಗೊಂಡ್ರೆ ಇಲ್ಲೂ ಅಷ್ಟೇ 2 ಬೆರಳುಗಳು ಮತ್ತು ಹೆಬ್ಬೆಟ್ಟು. ಯಾಕೆ 2 ಬೆರಳುಗಳು ಹೆಬ್ಬೆಟ್ಟು? ನೋಡಿ, ಈ ತರ ವಿಷ್ಣು ಮುದ್ರೆಯಲ್ಲಿ ಒಂದೇ ಬೆರಳು ಯೂಸ್ ಮಾಡಬಹುದಲ್ವಾ? ಯಾಕೆ 2 ಬೆರಳು ಬೇಕು? ಈ ಮೃಗಿ ಮುದ್ರೆಯಲ್ಲಿ ಯಾಕೆ 2 ಬೆರಳು ಬೇಕು? ಒಂದೇ ಬೆರಳು ಹೆಬ್ಬೆಟ್ಟು ಯೂಸ್ ಮಾಡಬಹುದಲ್ವಾ? ಇದ ಒಂದೇ ಹೆಬ್ಬೆಟ್ಟು ಒಂದು ಬೆರಳು ಒಂದು ಹೆಬ್ಬೆಟ್ಟು ಯೂಸ್ ಮಾಡಿದ್ರೆ ಈ ಶ್ವಾಸ ಸೋರಿಕೆಗೆ ಕಾರಣವಾಗುತ್ತೆ. ಈ ಶ್ವಾಸ ಸೋರಬಾರದು. ಅದಕ್ಕೋಸ್ಕರ ಈ 2 ಕಾಂಬಿನೇಷನ್ ಯಾವಾಗಲೂ ಇರಬೇಕು. ಅದು ವೈಜ್ಞಾನಿಕ ಕಾರಣ. 2 ಬೆರಳುಗಳು ಪ್ಲಸ್ ಹೆಬ್ಬೆಟ್ಟು, 2 ಬೆರಳುಗಳು ಪ್ಲಸ್ ಹೆಬ್ಬೆಟ್ಟು. ಈಗ ವಿಷ್ಣು ಮುದ್ರಾ, ಭಸ್ತ್ರಿಕಾ ಪ್ರಾಣಾಯಾಮ. ಇಲ್ಲಿ ನಾವು ಈ ಮೂಗಿನ ಶ್ವಾಸಗಳನ್ನ ಸ್ವಚ್ಛ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಹೇಗೆ ನೋಡಿ, ಇದು ವಿಷ್ಣು ಮುದ್ರಾ ಈಗಾಗಲೇ ಗೊತ್ತಿದೆ ನಿಮಗೆ. ಈ ವಿಷ್ಣು ಮುದ್ರನ ಮೂಗಿಗೆ ತಗೊಂಡು ಈಗ ಎಡ ಮೂಗಿನ ಹೊಳ್ಳೆಯನ್ನ ಕ್ಲೀನ್ ಮಾಡಬೇಕು. ಹೇಗೆ? ಇದು ಈ ತರ ನೋಡಿ, ಈ ಮುಚ್ಕೊಂಡು ಇದು ಎಡ ಮೂಗಿನ ಹೊಳ್ಳೆಗಳಿಂದ ಇನ್ಸ್ಟಂಟ್ ಎಕ್ಸಲೇಷನ್. ಒಂದು ಸೆಕೆಂಡ್ ಒಂದು ಮಾಡಿ. ಇದು ವಿಷ್ಣು ಮುದ್ರಾ ಸ್ನೇಹಿತರೆ, ಗೊತ್ತಿದೆ ವಿಷ್ಣು ಮುದ್ರಾ. ಮೂಗು ತಗೊಂಬನ್ನಿ, ಮೂಗಿನ ಹೊಳ್ಳೆನ ಮುಚ್ಚಿ ಎಡ ಮೂಗಿನ ಹೊಳ್ಳೆನ ತೆಗಿರಿ. ಶ್ವಾಸನ ಬಿಡೋದು.
ಆಕ್ಟಿವ್ ಎಕ್ಸಲೇಷನ್. 1 ಸೆಕೆಂಡ್ ಒಂದು 10 ಮಾಡೋಣ. ಮಾಡಿ. ಫಸ್ಟ್ ರೌಂಡ್ ಆಯ್ತು. ಸೆಕೆಂಡ್ ರೌಂಡ್. ಸ್ನೇಹಿತರೆ, ಈ ಎಡಗೈ ಫ್ರೀ ಆಗಿದೆ. ಎಡಗೈ ಸುಮ್ಮನೆ ಈ ತರ ಇಟ್ಕೊಂಡಿದ್ವಿ. ಈ ಎಡಗೈ ಬೆರಳುಗಳನ್ನ ನೀವು ಕೌಂಟಿಂಗ್ ಯೂಸ್ ಮಾಡೋದು. 1 2 3 4 5 6 7 8 9 10. ಎರಡನೇ ರೌಂಡ್ 10 ರೌಂಡ್. 1 ಎಕ್ಸಲೇಷನ್ ಪರ್ 1 ಸೆಕೆಂಡ್. ಸ್ಟಾರ್ಟ್ ಮಾಡೋಣ. ಇನ್ನೊಂದು ರೌಂಡ್ 10 ರೌಂಡ್. ಸಲ ಮಾಡಿದ್ವಿ. ಇದು ವಾಮಭಸ್ತ್ರಿಕಾ, ಎಡ ಮೂಗಿನ ರಂಧ್ರನ ಸ್ವಚ್ಛ ಮಾಡೋದಕ್ಕೆ ಈ ವಾಮಭಸ್ತ್ರಿಕಾ ಉಪಯೋಗಿಸ್ತೀವಿ. ಅದೇ ತರ ವಿಷ್ಣು ಮುದ್ರ ಹಾಕೊಂಡು ಈ ಎಡ ಮೂಗಿನ ರಂಧ್ರನ ಕ್ಲೋಸ್ ಮಾಡಿ ಬಲ ಮೂಗಿನ ರಂಧ್ರನ ಓಪನ್ ಮಾಡ್ತೀವಿ. ಮಾಡಿ ಈಗ ದಕ್ಷಿಣ ಭಸ್ತ್ರಿಕಾ ಫಸ್ಟ್ ರೌಂಡ್ 10 ಸರಿ 1 ಸೆಕೆಂಡ್ಗೆ 1 ಎಕ್ಸಲೇಷನ್. ಕಮಾನ್. ಸ್ನೇಹಿತರೆ, ಎರಡನೇ ರೌಂಡ್ 10 ಸರಿ 1 ಎಕ್ಸಲೇಷನ್ ಪರ್ ಸೆಕೆಂಡ್. ಮೂರನೇ ರೌಂಡ್ 10 ಸರಿ. ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀನಿ ಮತ್ತು ಕಾಲಾವಕಾಶ ಕೊಡಿ. ಸ್ವಚ್ಛ ಮಾಡಬೇಕು. 10 ನಿಮಿಷ ಈ ಎಡಗಡೆ ಮಾಡಿದ್ರೆ ಎಡ ಭಸ್ತ್ರಿಕಾ, ಬಲಗಡೆ ಮಾಡಿದ್ರೆ ಭಸ್ತ್ರಿಕಾ. ಇವಾಗ ಎರಡು ಮೂಗಿನ ಹೊಳೆಗಳನ್ನ ಯೂಸ್ ಮಾಡಿ. ಈಗ ಬಲ ಮೂಗಿನ ಎಡ ಮೂಗಿನ ರಂಧ್ರನ ಓಪನ್ ಮಾಡ್ತೀವಿ. ಎಡಗಡೆ ಮಾಡಿದ್ರೆ ವಾಮ ಭಸ್ತ್ರಿಕಾ, ಬಲಗಡೆ ಮಾಡಿದ್ರೆ ದಕ್ಷಿಣ ಭಸ್ತ್ರಿಕಾ, ಎರಡೂ ಕಡೆಯಿಂದ ಮಾಡಿದ್ರೆ ಅದು ಸಹಿತ ಭಸ್ತ್ರಿಕಾ. ವಾಮ ಭಸ್ತ್ರಿಕಾ, ದಕ್ಷಿಣ ಭಸ್ತ್ರಿಕಾ, ಸಹಿತ ಭಸ್ತ್ರಿಕಾ. ಇದನ್ನ ನಾವು ಮೂಗಿನ ಶ್ವಾಸ ರಂಧ್ರಗಳನ್ನ ಸ್ವಚ್ಛ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಯಾವುದು? ಭಸ್ತ್ರಿಕಾ ಪ್ರಾಣಾಯಾಮ. ಈ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ ಯಾವುದು? ಕರ್ಮ ಸನ್ಯಾಸ ಯೋಗ. ಈ ಕರ್ಮ ಸನ್ಯಾಸ ಯೋಗದಲ್ಲಿ 13ನೇ ಶ್ಲೋಕ ಏನಿದೆ? ಈ ದೇಹ ನವದ್ವಾರ, ನವ ಅಂದ್ರೆ 9. ಈ ದೇಹ 9 ದ್ವಾರಗಳಿಂದ ರಚಿಸಲ್ಪಟ್ಟಿದೆ. ಯಾವ್ಯಾವುದು ಅದು 9 ದ್ವಾರಗಳು? ನೋಡೋಣ. 2 ಕಣ್ಣು, 9 ದ್ವಾರಗಳು ಯಾವ್ಯಾವುದು ಸ್ನೇಹಿತರೆ? 2 ಕಣ್ಣು, 2 ಕಿವಿ, 2 ಮೂಗಿನ ರಂಧ್ರಗಳು,
ಬಾಯಿ 7, 2 ಮಲರಂಧ್ರಗಳು, 2 ಮಲರಂಧ್ರಗಳು, ಅದರಲ್ಲಿ 1 ಜನನೇಂದ್ರಿಯ, ಒಟ್ಟು 9 ಆಯಿತು. 2 ಕಣ್ಣು, 2 ಕಿವಿ, 2 ಮೂಗಿನ ರಂಧ್ರಗಳು, ಬಾಯಿ, 2 ಮಲರಂಧ್ರಗಳು, ಅದರಲ್ಲಿ 1 ಜನನೇಂದ್ರಿಯ, 9. ನವದ್ವಾರೇ ಪುರೇ ದೇಹಿ ನ ಕುರ್ವನ್ನ ಕಾರಯನ್. ಈಗ ಯೋಗಕ್ಕೆ ಬಂದ್ರೆ ಈ ಯೋಗದಲ್ಲಿ ಇನ್ನ 2 ದ್ವಾರಗಳನ್ನ ಅದಕ್ಕೆ ಸೇರಿಸ್ಕೊಂತೀವಿ. ಯಾವ 2 ದ್ವಾರಗಳು? ಒಂದು ನೋಡಿ, ಈ ಗರ್ಭಸ್ಥ ಶಿಶು ತಾಯಿಗೆ ಅಂಬಿಕಲ್ ಕಾಡಿದ ಮಗು ಜನನ ಆದ್ಮೇಲೆ ಈ ಹೊಕ್ಕಳನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಇದು ಒಂದು ರಂಧ್ರ, ಇದು ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿಸ್ ಫಿಸಿಕಲ್ ಬಾಡಿ, ಇದು ಒಂದು ರಂಧ್ರ. ಸೊ ಅರ್ಥ ಆಯ್ತಾ? ಇನ್ನೊಂದು ಸ್ನೇಹಿತರೆ, ಈ ತಲೆ ನೆತ್ತಿಗೆ ಬಂದ್ರೆ ಈ ನೆತ್ತಿನಲ್ಲಿ ಬ್ರಹ್ಮರಂಧ್ರ, ಈ ಬ್ರಹ್ಮರಂಧ್ರನ ಕಪಾಲರಂಧ್ರ ಅಂತಾನು ಕರಿತೀವಿ. ಈಗ ನೋಡಿ, ಈ ಸಣ್ಣ ಮಕ್ಕಳಿಗೆ ಎಷ್ಟೋ ಟೈಮ್ ಇಲ್ಲಿದ್ರೆ ಸಣ್ಣ ಮಕ್ಕಳಿಗೆ ತಗೊಂಡ್ರೆ, ಸಣ್ಣ ಮಕ್ಕಳಿಗೆ ಇಲ್ಲಿ ಮುಟ್ಟಿದ್ರೆ ಅದು ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಈಗ ಮುಟ್ಟಿದ್ರೆ ಈ ಹಾರ್ಟ್ ಬೀಟ್ ಪಲ್ಸೇಷನ್ ಗೊತ್ತಾಗುತ್ತೆ, ಅಷ್ಟು ಮೃದುವಾಗಿರುತ್ತೆ. ಇದು ಈ ಭಾಗ ಬ್ರಹ್ಮರಂಧ್ರ. ಈ ಬ್ರಹ್ಮರಂಧ್ರನ ಕಪಾಲರಂಧ್ರ ಅಂತಾನು ಕರಿತೀವಿ. ಸೊ 9 + 2 11 ಅನುಲೋಮ ವಿಲೋಮನ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತಾನು ಕರಿತೀವಿ. ಏನು ಸ್ನೇಹಿತರೆ, ನಾಡಿ ಅಂದ್ರೆ ಏನು? ನಾಡಿ ಅಂದ್ರೆ ಶಕ್ತಿ ವಾಹಕಗಳು. ಏನು ಇದು ನಾಡಿ? ಈ ಎಲೆಕ್ಟ್ರಿಕ್ ವೈರ್ಸ್ ಇದ್ದಂಗೆ ಶಕ್ತಿ ವಾಹಕಗಳು. ಏನು ಇದು ನಾಡಿ? ನೋಡಿ, ನಮ್ಮ ತಲೆಯಲ್ಲಿ ಒಂದು ಹೇರ್ ತಗೊಂಡ್ರೆ, ಒಂದು ಕೂದಲು ತಗೊಂಡ್ರೆ, ಸಾರಿ ನನ್ನ ತಲೆಯಲ್ಲಿ ಕೂದಲಿಲ್ಲ, ಒಂದು ಕೂದಲ ಒಂದೇ ಒಂದು ಭಾಗ ತಗೊಂಡು, ಒಂದು ಕೂದಲು ತಗೊಂಡು ಅದನ್ನ 1000 ಭಾಗ ಕಟ್ ಮಾಡೋಣ. 1000 ಭಾಗ ಕಟ್ ಮಾಡಿದ್ರೆ ಈ ಒಂದು ನಾಡಿಯ ವ್ಯಾಸವು, ಡಯಾಮೀಟರ್, ಈ ಒಂದು ನಾಡಿಯ ವ್ಯಾಸವು 1000 ಒಂದು ಕೂದಲ ವ್ಯಾಸಕ್ಕಿಂತ ಕಡಿಮೆ ಇರುತ್ತೆ. ಅದನ್ನ 1000 ಭಾಗ ಕಟ್ ಮಾಡಿ ಒಂದು ಭಾಗ ತಗೊಂಡ್ರು ಅದು ಅದಕ್ಕಿಂತ ಕಡಿಮೆ ಇರುತ್ತೆ. ಅದು ನಾಡಿ. ಈ ನಾಡಿಗಳು ಶಕ್ತಿ ವಾಹಿನಿಗಳು. ಸ್ನೇಹಿತರೆ, ಈ ನಾಡಿಗಳು ಬ್ರಹ್ಮರಂಧ್ರದಿಂದ ಬರುತ್ತೆ. ಅರ್ಧ ನಾಡಿಗಳು ಎಡಭಾಗಕ್ಕೆ ಹೋಗುತ್ತೆ, ಇನ್ನರ್ಧ ಭಾಗ ಬಲಭಾಗಕ್ಕೆ ಬರುತ್ತೆ. ಈ ಯೋಗಿ ಗೋರಕ್ಷ ನಾಡಿಗಳ ಅನ್ವೇಷಣೆ ಮಾಡಿದ್ದು, ಅದನ್ನ ಆವಿಷ್ಕಾರವಲ್ಲ, ಮೊದಲೇ ಗೊತ್ತಿತ್ತು, 1000 ವರ್ಷ ಹಿಂದೆನೇ ಗೊತ್ತಿತ್ತು. ಯೋಗಿ ಗೋರಕ್ಷ ಏನ್ ಹೇಳ್ತಾರೆ? ಗೋರಕ್ಷ ಷಟಕದಲ್ಲಿ ಹೇಳುತ್ತೆ 72,000 ನಾಡಿಗಳಿದೆ. ದೇಹದಲ್ಲಿ 72,000 ನಾಡಿಗಳಿದೆ. 36,000 ನಾಡಿಗಳು ಎಡಭಾಗಕ್ಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಮತ್ತೆ 36,000 ನಾಡಿಗಳು ಬಲಭಾಗಕ್ಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಟ್ಟು 72,000 ನಾಡಿಗಳಿದೆ. ಪ್ರಪಂಚ ಸಾರ ಸಂಗ್ರಹ, ಮುಂದೆ ಪ್ರಪಂಚ ಸಾರ ಸಂಗ್ರಹ ಹೇಳಿದೆ, ಅದು 72,000 ಅಲ್ಲ, 1,50,000 ನಾಡಿಗಳಿದೆ. 1,50,000 ನಾಡಿಗಳು ಈ ಬ್ರಹ್ಮರಂಧ್ರದಿಂದ ಉದ್ಭವ ಆಗುತ್ತೆ. 75,000 ನಾಡಿಗಳು ಈ ಎಡಭಾಗದ ದೇಹದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಮತ್ತು 75,000 ನಾಡಿಗಳು ಬಲಭಾಗಕ್ಕೆ ಬರುತ್ತೆ. ನೆಕ್ಸ್ಟ್ ಶಿವ ಸಂಹಿತೆ ಹೇಳುತ್ತೆ, ಅದು 1,50,000 ಅಲ್ಲ, 3 ಲಕ್ಷ ನಾಡಿಗಳು. 3 ಲಕ್ಷ ನಾಡಿಗಳು 1,50,000 ನಾಡಿ ಎಡಭಾಗಕ್ಕೆ ಬರುತ್ತೆ, ಇನ್ನು 1,50,000 ನಾಡಿಗಳು ಬಲಭಾಗದಲ್ಲಿ ಇರುತ್ತೆ. 3 ಲಕ್ಷ ನಾಡಿಗಳು ಬಂದು 1,50,000 ಎಡಭಾಗಕ್ಕಿರುತ್ತೆ,
50,000 ಬದಲಾಗಕ್ಕಿದೆ. ಇದನ್ನ ಕ್ಲೀನ್ ಮಾಡೋದು, ಇದನ್ನ ಕ್ಲೀನ್ ಮಾಡೋದೇ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ. ಹೇಗ್ ಮಾಡೋದು ಒಂದ್ ರೌಂಡ್ ತೋರಿಸಿ ನೋಡಿ. ಈ ವಿಷ್ಣು ಮುದ್ರಾ ತಗೊಂಡು ಮೂಗಿನ ಹತ್ರ ಈ ಬಲ ಮೂಗಿನ ರಂಧ್ರ ಮುಚ್ಕೊಂಡು ಈ ಎಡ ರಂಧ್ರ ಓಪನ್ ಮಾಡ್ತೀವಿ. ಎಡ ರಂಧ್ರದಿಂದ ಉಸಿರನ್ನ ಆಚೆ ಬಿಡ್ತೀವಿ. ಅದೇ ರಂಧ್ರದಿಂದ ಉಸಿರು ಒಳಗಡೆ ತಗೊಂಡು ಬಲ ರಂಧ್ರದಿಂದ ಉಸಿರು ಆಚೆ ಬಿಡ್ತೀವಿ. ತಿರ್ಗ ಅದೇ ಬಲ ರಂಧ್ರದಿಂದ ಉಸಿರು ತಗೊಂಡು ಎಡ ರಂಧ್ರದಿಂದ ಉಸಿರು ಆಚೆ ಬಿಡ್ತೀವಿ. ಇದು ಒಂದು ರೌಂಡ್. ಹೇಗೆ ಈ ಎಡ ರಂಧ್ರದಿಂದ ಉಸಿರು ಬಲ ರಂಧ್ರದಲ್ಲಿ ಬಿಡೋದು, ಅದೇ ಬಲ ರಂಧ್ರದಿಂದ ಉಸಿರು ತಗೊಂಡು ಎಡ ರಂಧ್ರದಿಂದ ಬಿಡೋದು. ಇದು ಒಂದು ರೌಂಡ್. ಕಮಾನ್ ಮಾಡೋಣ. ಈ ವಿಷ್ಣು ಮುದ್ರೆ ಮೂಗ ಹತ್ರ ನೋಡಿ, ಬಲ ಮೂಗಿನ ರಂಧ್ರನ ಮುಚ್ಚಿ ಎಡ ಮೂಗಿನ ರಂಧ್ರನ ಓಪನ್ ಮಾಡಿ ಎಕ್ಸೇಲ್ ಮಾಡಿ ಶ್ವಾಸನ ಆಚೆ ಹಾಕಿ ಎಡ ಮೂಗಿನ ರಂಧ್ರದಿಂದ ಒಳಗಡೆ ತೊಳಿ ಅದನ್ನ ಬಲ ರಂಧ್ರಕ್ಕೆ ಬಿಡಿ. ಬಲ ರಂಧ್ರದಿಂದ ಒಳಗಡೆ ತೊಳಿ ಎಡ ಮೂಗಿನ ರಂಧ್ರದಲ್ಲಿ ಆಚೆ ಬಿಡಿ. ಒಂದ್ ರೌಂಡ್ ಆಯ್ತು. ಇನ್ನು 4 ರೌಂಡ್ ಮಾಡೋಣ. ಎಡ ಮೂಗಿನ ರಂಧ್ರದಲ್ಲಿ ಉಸಿರನ್ನ ನಿಧಾನವಾಗಿ ತೊಳಿ, ಬಲ ರಂಧ್ರದಿಂದ ಬಿಡಿ, ಬಲ ರಂಧ್ರದಿಂದ ನಿಧಾನವಾಗಿ ತಗೊಂಡು ಎಡ ರಂಧ್ರದಿಂದ ಬಿಡಿ. ಎಡ ರಂಧ್ರದ ಮೂಗಿನ ಒಳಗಡೆ ತೊಳಿ, ನಿಧಾನಕ್ಕೆ ಬಲ ರಂಧ್ರದಿಂದ ಆಚೆ ಬಿಡಿ, ಬಲ ರಂಧ್ರದಿಂದ ಒಳಗೆ ತೊಳಿ, ಎಡ ರಂಧ್ರದಿಂದ ಆಚೆ ಬಿಡಿ. ನಿಧಾನವಾಗಿ ಎಡ ರಂಧ್ರದಿಂದ ಉಸಿರನ್ನ ನಿಧಾನವಾಗಿ ಒಳಗಡೆ ತೊಳಿ, ಬಲ ರಂಧ್ರದಿಂದ ಆಚೆ ಬಿಡಿ, ಬಲ ರಂಧ್ರದಿಂದ ಉಸಿರನ್ನ ಒಳಗಡೆ ತೊಳಿ, ಎಡ ರಂಧ್ರದಿಂದ ಆಚೆ ಬಿಡಿ. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಎಡ ರಂಧ್ರದಿಂದ ಉಸಿರು ಆಚೆ ಬಿಟ್ಟು ಅದೇ ರಂಧ್ರದಿಂದ ಉಸಿರು ತಗೊಂಡು ಬಲ ರಂಧ್ರದಿಂದ ಆಚೆ ಬಿಡೋದು, ಬಲ ರಂಧ್ರದಿಂದ ಒಳಗಡೆ ತಗೊಂಡು ಎಡ ರಂಧ್ರದಿಂದ ಆಚೆ ಬಿಡೋದು. ಇನ್ನೊಂದ್ಸಲಿ ಈ ಬಲ ಮೂಗಿನ ಒಳ್ಳೆಗಳನ್ನ ಕ್ಲೋಸ್ ಮಾಡ್ತೀನಿ. ಎಡ ರಂಧ್ರದಿಂದ ಆಚೆ ಬಿಡಿ, ಎಡ ರಂಧ್ರದಿಂದ ಒಳಗಡೆ ತೊಳಿ, ನಿಧಾನವಾಗಿ ಬಲ ರಂಧ್ರ ಮೂಗಿನಿಂದ ಆಚೆ ಬಿಡಿ. ಈಗ ಬಲ ಮೂಗಿನ ರಂಧ್ರದಿಂದ ಶ್ವಾಸನ ಒಳಗಡೆ ತೊಳಿ, ಎಡ ಮೂಗಿನ ರಂಧ್ರದಿಂದ ಆಚೆ ಬಿಡಿ. ಸ್ನೇಹಿತರೆ, ಇದು ಅನುಲೋಮ ವಿಲೋಮ, ಇನ್ನೊಂದು ಹೆಸರು ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ. ಸ್ನೇಹಿತರೆ, ಈ ಅನುಲೋಮ ವಿಲೋಮ ಶಬ್ದರಹಿತ ಪ್ರಾಣಾಯಾಮ, ಸೌಂಡ್ಲೆಸ್ ಬ್ರೀತಿಂಗ್. ಇದನ್ನ ನಾವು ಸೌಂಡ್ ಮಾಡಬಾರ್ದು. ಈ ತರ ಮಾಡಬಾರ್ದು. ಇದು ಸೂಕ್ಷ್ಮ, ನಮ್ಮ ಪೂರಕ ರೇಚಕ ಅತಿ ಸೂಕ್ಷ್ಮವಾಗಿರಬೇಕು. ಎಷ್ಟು ಸೂಕ್ಷ್ಮ ನೋಡಿ. ಈಗ ಒಂದು ಈ ಗುಲಾಬಿ ಹೂವ ತಗೊಳ್ಳೋಣ. ಈ ಗುಲಾಬಿ ಹೂವ ತಗೊಂಡು ಒಂದು ಸುಂದರವಾದ ಒಂದು ಗುಲಾಬಿ ಹೂವ ತಗೊಂಡು ಅದರಲ್ಲಿ ಒಂದು ದಳ ತಗೊಳ್ಳೋಣ. ಒಂದು ದಳ ತಗೊಂಡು ಅದರಲ್ಲಿ ಒಂದು ದಳ ತಗೊಂಡು ಒಂದೇ ಒಂದು ದಳ ಈ ಕೈ ಬರೊಳಗೆ ಒಂದು ದಳ ಇಟ್ಕೊಂಡು ನಾವು ಉಸಿರನ್ನ ಆಡ್ತಾ ಇದ್ರೆ, ಪೂರಕ ರೇಚಕ ಮಾಡ್ತಾ ಇದ್ರೆ, ಆ ಗುಲಾಬಿ ದಳವನ್ನ ಈ ಮೂಗಿನ ಹತ್ರಕ್ಕೆ ತಗೊಂಡ್ಬಂದ್ರೆ ನೀವು ಉಸಿರು ಒಳಗಡೆ ತೋಳಿ ಅಥವಾ ಆಚೆ ತೋಳಿ, ಆ ಗುಲಾಬಿ ದಳ ಅಲ್ಲಾಡಬಾರ್ದು. ಅಷ್ಟು ಸೂಕ್ಷ್ಮದಿಂದ ಉಸಿರಾಡಬೇಕು. ಇದು ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ. ಈಗ ಮುಂದಕ್ಕೆ ಹೋಗೋ ಮುಂಚೆ ನೋಡಿ, ನಾನು ಮರ್ತೋದೆ. ಈ ಅನುಲೋಮ ವಿಲೋಮ ಮಾಡುವಾಗ ಅದನ್ನ ಇದು ಕಪಾಲಭಾತಿ ಚೆಕ್ ಮಾಡೋಣ. ಈ ಅನುಲೋಮ ವಿಲೋಮ ಮಾಡುವಾಗ ಆಕ್ಸಿಜನ್ ಲೆವೆಲ್ ಎಷ್ಟು ಬೇಗ ಮೇಲೆ ಬರುತ್ತೆ ಅಂತ ಇದು ನಾವು ಸ್ವಲ್ಪ ಮುಂದೆ ಇದು ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ಚೆಕ್ ಮಾಡೋಣ. ಎಷ್ಟು ಆಕ್ಸಿಜನ್ ಲೆವೆಲ್ ಎಷ್ಟು ಬೇಗ ಮೇಲೆ ಬರುತ್ತೆ.
ನೆತ್ತಿಯ ಮೇಲೆ ಬ್ರಹ್ಮರಂಧ್ರ ಇರುತ್ತೆ. ಈ ಬ್ರಹ್ಮರಂಧ್ರದಿಂದ 3 ಲಕ್ಷ ಸ್ನಾಯುಗಳು, ಶಕ್ತಿ ವಾಹಕಗಳು ಬರುತ್ತೆ. ಈ ಬ್ರಹ್ಮರಂಧ್ರದಿಂದ 1,50,000 ದೇಹಕ್ಕೆ ಬರುತ್ತೆ. ಉಳಿದ 1,50,000 ನಾಡಿಗಳು ಬಲಭಾಗ ಬರುತ್ತೆ. ಇದು ಬ್ರಹ್ಮರಂಧ್ರ. ಬ್ರಹ್ಮರಂಧ್ರನ ಕಪಾಲರಂಧ್ರ ಅಂತ ಕರೀತೀವಿ. 2 ನಿಮಿಷ ನಾನು ಏನು ಅಂತ ಪ್ರಾಕ್ಟಿಕಲ್ ಆಗಿ ನೋಡಿ. ಈಗ ಒಂದು ಯೋಗ ಮ್ಯಾಟ್ ತಗೊಂಡಿದ್ದೀನಿ. ಸ್ನೇಹಿತರೆ, ಇದು ಯೋಗ ಮ್ಯಾಟ್ ಮಡಚಿ ಫೋಲ್ಡ್ ಮಾಡ್ತೀನಿ. ಈ ತರ ಇದು ಫೋಲ್ಡ್ ಮಾಡಿ ನೋಡಿ. ಇದು ಯೋಗ ಮ್ಯಾಟು. ಈ ಯೋಗ ಮ್ಯಾಟ್ ಅಲ್ಲಿ ಸ್ನೇಹಿತರೆ, ಈ ಯೋಗ ಮ್ಯಾಟ್ ಅಲ್ಲಿ ಯಾವುದೇ ಇಂಪ್ರೆಷನ್ ಇಲ್ಲ. ಈ ಪೂರ್ತಿ ನೋಡ್ಕೊಳ್ಳಿ. ಈ ಯೋಗ ಮ್ಯಾಟ್ ಅಲ್ಲಿ ಯಾವುದೇ ಇಂಪ್ರೆಷನ್ ಇಲ್ಲ. ಇದು ಪ್ಲೇನ್ ಆಗಿದೆ. ಸ್ನೇಹಿತರೆ, ಈ ಯೋಗ ಮ್ಯಾಟು ಎಷ್ಟು ಪ್ಲೇನ್ ಆಗಿದೆ ನೋಡಿ. ಈ ಯೋಗ ಮ್ಯಾಟ್ ನ ನಾನು ಇಲ್ಲಿ ತಗೊಂಡ್ಬರ್ತೀನಿ. ಈ ಯೋಗ ಮ್ಯಾಟ್ ಇಲ್ಲಿ ತಗೊಂಡ್ಬಂದು 2 ನಿಮಿಷ ಸ್ನೇಹಿತರೆ, 2 ನಿಮಿಷ ತಗೊಂಡ್ಬಂದು ನಾನು ಶೀರ್ಷಾಸನಕ್ಕೆ ಹೋಗ್ತೀನಿ. ಶೀರ್ಷಾಸನ ಆಸನಗಳ ರಾಜ. ಈ ಶೀರ್ಷಾಸನಕ್ಕೆ ಬರ್ತೀನಿ ಸ್ನೇಹಿತರೆ. ಶೀರ್ಷಾಸನಕ್ಕೆ ಬಂದಿದ ತಕ್ಷಣ ಶ್ವಾಸ ಎಡಮೂಗಿನ ರಂಧ್ರಕ್ಕೆ ಶಿಫ್ಟ್ ಆಗುತ್ತೆ. ಅಂದ್ರೆ ಶೀರ್ಷಾಸನ ಹಾಕಿದಾಗ ನಾವು ಎಡರಂಧ್ರದಿಂದ ಅಂದ್ರೆ ಚಂದ್ರನಾಡಿಯಿಂದ ಉಸಿರಾಡ್ತಾ ಇರ್ತೀವಿ. ಚಂದ್ರನಾಡಿ ಅಂದ್ರೆ ತಂಪು, ಕೂಲ್ ಟೆಂಪರೇಚರ್. ಅದು ಯಾವ ಬಣ್ಣ? ಬ್ಲೂ ಕಲರ್. ಈ ಎಡ ಮೂಗಿನ ಕೊಳ್ಳೆಯಿಂದ ಉಸಿರಾಡ್ತಾ ಇರ್ತೀವಿ. ಅದೇ ತರ ನೀವು ಸರ್ವಾಂಗಾಸನ ಹಾಕಿದ್ರು ಅದು ಎಡಗಡೆ ಬರುತ್ತೆ. ಇನ್ನು 1 ನಿಮಿಷ. ನೆಕ್ಸ್ಟ್, ಈ ಶೀರ್ಷಾಸನದಲ್ಲಿ ಎಷ್ಟೋ ಆಸನಗಳು ಮಾಡಬಹುದು ನೋಡಿ. ಇದು ಸ್ನೇಹಿತರೆ, ಇದು ವಿಸ್ತೃತ ಪಾದ ಶೀರ್ಷಾಸನ. ಇದು ವಿಸ್ತೃತ ಪಾದ ಶೀರ್ಷಾಸನ. ಇದು ಸಹಜೋಲಿ ಮುದ್ರಾ. ಶೀರ್ಷಾಸನದಲ್ಲಿ ಸಹಜೋಲಿ ಮುದ್ರಾ. ನೆಕ್ಸ್ಟ್ ಶೀರ್ಷಾಸನ ಬಂದು ಶೀರ್ಷಾಸನದಲ್ಲಿ ಪದ್ಮಾಸನ, ವಾಮ ಪದ್ಮಾಸನ. ಶೀರ್ಷಾಸನದಲ್ಲಿ ದಕ್ಷಿಣ ಪದ್ಮಾಸನ. ಇನ್ನು 5 ಸೆಕೆಂಡ್ ಇದೆ. ಶೀರ್ಷಾಸನಕ್ಕೆ ಬರ್ತೀನಿ, ಕೆಳಗಡೆ ಬರ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ 2 ಕಾನ್ಸಂಟ್ರಿಕ್ ಸರ್ಕಲ್ಸ್ ಇದೆ. ಈ ಶೀರ್ಷಾಸನ ಇದು ದಿಸ್ ಇಸ್ ಇಂಪ್ರೆಷನ್ ಆಫ್ ಬ್ರಹ್ಮರಂಧ್ರ. ಇದು ಕಪಾಲರಂಧ್ರ. ಇಲ್ಲಿ 2 ಕಾನ್ಸಂಟ್ರಿಕ್ ಸರ್ಕಲ್ಸ್ ನೋಡಬಹುದು. ಇದು ಬ್ರಹ್ಮರಂಧ್ರ ಅಥವಾ ಕಪಾಲರಂಧ್ರ. ಈ ಸೆಂಟರ್ ಬಂದ್ರೆ ಕಾಣಿಸ್ತಾ ಇದೆಯಾ? ಈ ಸೆಂಟರ್ ಬಂದ್ರೆ ಅದು ಸೂಕ್ಷ್ಮ ರಂಧ್ರ. ಅದು ಸೂಕ್ಷ್ಮ ರಂಧ್ರ. ಸೊ ಇಲ್ಲಿ ಬ್ರಹ್ಮರಂಧ್ರ ಇರುತ್ತೆ, 2 ಕಾನ್ಸಂಟ್ರಿಕ್ ಸರ್ಕಲ್ಸ್.
ಈ ಸೆಂಟರ್ ತಗೊಂಡ್ರೆ ಅದು ಸೂಕ್ಷ್ಮ ರಂಧ್ರ. ಆ ಸೂಕ್ಷ್ಮ ರಂಧ್ರದಿಂದ ಕಾಸ್ಮಿಕ್ ಎನರ್ಜಿ ಆಗುತ್ತೆ. ನೀವು ಧ್ಯಾನವಾಗಿದ್ರೆ ಆ ಸೂಕ್ಷ್ಮ ರಂಧ್ರದಿಂದ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗುತ್ತೆ. ಇದು ಬ್ರಹ್ಮರಂಧ್ರ. ಕೊನೆಗೆ ಇನ್ನು 2-3 ನಿಮಿಷ ಈ ಕಪಾಲಭಾತಿ ಪ್ರಾಣಾಯಾಮ. ಏನು ಕಪಾಲ ಅಂದ್ರೆ ಏನು? ಕಪಾಲ ಅನ್ನೋದು ಸಂಸ್ಕೃತ ಪದ. ಈ ಕಪಾಲ ಅಂದ್ರೆ 2 ಮೀನಿಂಗ್ ಇದೆ. ಒಂದು ಕೆನ್ನೆ ಅಂತ, ಕಪಾಲ ಕಲ್ಪಿತ ಕೆನ್ನೆ ಅಂತ. ಇನ್ನೊಂದು ಈ ತಲೆ ಬುರುಡೆ, ಸ್ಕಲ್. ಕಪಾಲ ಅಂದ್ರೆ ಕೆನ್ನೆಗಳು ಅಥವಾ ತಲೆ ಬುರುಡೆ. ಕಪಾಲ ಅಂದ್ರೆ ಅದು. ಭಾತಿ ಅಂದ್ರೆ ಏನು? ಭಾತಿ ಅಂದ್ರೆ ಹೊಳೆಯುವುದು, ಶೈನಿಂಗ್. ಅಂದ್ರೆ ಕಪಾಲಭಾತಿ ಅಂದ್ರೆ ಏನು? ಈ ಕಪಾಲಭಾತಿ ಅಂದ್ರೆ ಈ ಕೆನ್ನೆ ಹೊಳೆಯೋದು ಅಥವಾ ಈ ತಲೆ ಬುರುಡೆ ಹೊಳೆಯುವುದು. ಏನು? ವಾಟ್ ಇಸ್ ದ ಆಕ್ಚುಯಲ್ ಮೀನಿಂಗ್? ಕಪಾಲಭಾತಿ, ಈ ಕಪಾಲಭಾತಿನ ಅಭ್ಯಾಸ ಮಾಡಿದ್ರೆ ನೋಡಿ, ಈ ಮಿದುಳು ತಲೆ ಬುರುಡೆ ಒಳಗಡೆ ಇರುತ್ತೆ. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಗೊತ್ತು, ಈಗಲೇ ಹೇಳಿದೀನಿ. ಈ ಮಿದುಳಲ್ಲಿ 100 ಬಿಲಿಯನ್ 100 ಬಿಲಿಯನ್ ನ್ಯೂರಾನ್ಸ್ ಇರುತ್ತೆ ಮತ್ತು ಟ್ರಿಲಿಯನ್ ಗಟ್ಟಲೆ ಮಿದುಳು ಕಣಗಳು ಇರುತ್ತೆ. ಈ 100 ಬಿಲಿಯನ್ ನ್ಯೂರಾನ್ಸ್ ಮತ್ತು ಟ್ರಿಲಿಯನ್ ಗಟ್ಟಲೆ ಈ ಮಿದುಳು ಕಣಗಳು ಉದ್ದೀಪನ ಆಗುತ್ತೆ. ದಟ್ ಇಸ್ ದಿ ಮೀನಿಂಗ್ ಆಫ್ ಕಪಾಲಭಾತಿ. ಸ್ಕಲ್ ಹೊಳೆಯುವುದು ಅಂದ್ರೆ ದಟ್ ಇಸ್ ದಿ ಮೀನಿಂಗ್. 100 billion neurons, trillions of brain cells will be activated and energized. That is the meaning of Kapalabhati. ಕಪಾಲಭಾತಿನಲ್ಲಿ 3 ತರ ಇದೆ. ಒಂದು ಸಾಮಾನ್ಯ ಗತಿ. ಏನು ಸಾಮಾನ್ಯ ಗತಿ? ಇದು ಆಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹಲೇಷನ್. ಏನು ಇದು ಸಾಮಾನ್ಯ ಗತಿ? 1 stroke per 1 second. ನೋಡಿ, 1 stroke ಫಸ್ಟ್ ರೌಂಡ್. ನೋಡಿ ಈ ಆಕ್ಸಿಜನ್ ಲೆವೆಲ್ ಎಷ್ಟು ಬೇಗ ಮೇಲ್ ಬರುತ್ತೆ ನೋಡೋಣ. 2-3 ನಿಮಿಷ ಸ್ನೇಹಿತರೆ, ಬರೀ 2 ನಿಮಿಷ ತಗೊಂತೀನಿ. ನೋಡಿ, ಈಗ ನನ್ನ ಆಕ್ಸಿಜನ್ ಲೆವೆಲ್ 96 ಇದೆ. ಈಗ ಕಪಾಲಭಾತಿ ಅಭ್ಯಾಸ ಮಾಡೋಣ. ನಿಧಾನಗತಿ 1 stroke per 1 second. ಫಸ್ಟ್ ರೌಂಡ್ ಮಾಡಿ. ಸೆಕೆಂಡ್ ರೌಂಡ್ 1 stroke per 1 second. 5 ರೌಂಡ್ ಮಾಡೋಣ. ಥರ್ಡ್ ರೌಂಡ್. Fourth round. Fifth round. 1 stroke per 1 second. ನೋಡಿ 99 ಬಂತು. ಮುಂದೆ ನೋಡೋಣ. ಈಗ ಕಪಾಲಭಾತಿ ಮಧ್ಯಮಗತಿ ಅಂದ್ರೆ ಏನು? 2 strokes per 1 second. ಫಸ್ಟ್ ರೌಂಡ್ ಅಚ್ಚಲೆ ಮಾಡೋಣ. 2 strokes per 1 second. ಸೆಕೆಂಡ್ ರೌಂಡ್ ಅಚ್ಚಲೆ ಮಾಡೋಣ. 2 strokes per 1 second. ಇನ್ನೊಂದ್ಸಲ ಮಾಡೋಣ. 2 strokes per 1 second. ಕಪಾಲಭಾತಿ ಮಧ್ಯಮಗತಿ. ಕಪಾಲಭಾತಿ ಸಾಮಾನ್ಯ ಗತಿ 1 strokes per 1 second. ಮಧ್ಯಮಗತಿ 2 strokes per 1 second. ತೀವ್ರಗತಿ ಏನು? ಇದು ತೀವ್ರಗತಿ ಅಂದ್ರೆ 200 strokes per 1 minute.
ಅಟ್ಲೀಸ್ಟ್ ಒಮ್ಮೆ ತೋರಿಸ್ರಿ. 200 1 ಮಿನಿಟ್ ಕಪಾಲಭಾತಿ ತೀವ್ರಗತಿ ನೋಡಿ. strokes per 1 minute. 200 strokes per 1 minute ಆದ್ರೆ 5 ನಿಮಿಷಕ್ಕೆ ಎಷ್ಟಾಗುತ್ತೆ? 200 into 5 1000 strokes ಆಗುತ್ತೆ. 5 minutes ಗೆ 1000 strokes ಆಗುತ್ತೆ ನೋಡಿ. ಈ 5 minutes ತೀವ್ರಗತಿ ಕಪಾಲಭಾತಿ ಮಾಡಿದ್ರೆ 10,000 ಕಿಲೋ ಕ್ಯಾಲರೀಸ್ ವಿಲ್ ಬಿ ಬರ್ನ್ಡ್. 5 ನಿಮಿಷಗಳಲ್ಲಿ 10,000 ಕಿಲೋ ಕ್ಯಾಲರೀಸ್ ಬರ್ನ್ ಆಗುತ್ತೆ ನೋಡಿ. ಪ್ರಪಂಚದಲ್ಲಿ ಯಾವುದೇ ಎಕ್ಸರ್ಸೈಸ್ ನೋಡಿ 5 ನಿಮಿಷಗಳಲ್ಲಿ 10,000 ಕಿಲೋ ಕ್ಯಾಲರೀಸ್ ಬರ್ನ್ ಮಾಡಕ್ಕಾಗಲ್ಲ. ಅದನ್ನ ಈ ಕಪಾಲಭಾತಿ ಮಾಡಬಹುದು. ಅಂದ್ರೆ ಕಪಾಲಭಾತಿ ಅಂದ್ರೆ ಆಂತರಿಕ ವ್ಯಾಯಾಮ. ಸ್ನೇಹಿತರೆ, ಸ್ವಾಮಿ ಬಾಬಾಜಿ ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಸಿದ್ಧಪಡಿಸಿ ಲಕ್ಷಗಟ್ಟಲೆ ಜನರ ರೋಗ ನಿವಾರಣೆ ಮಾಡಿದ್ದಾರೆ. ಎಂತ ದೊಡ್ಡ ಯೋಗಗಳು, ರೈಟ್? ಸೊ ಇದು ಕಪಾಲಭಾತಿ ಪ್ರಾಣಾಯಾಮ. ನೆಕ್ಸ್ಟ್ ಒಂದ್ 2 ನಿಮಿಷ ನಾನು ಸಿಲೆಬಸ್ ಕೊಟ್ಬಿಡ್ತೀನಿ ನೋಡಿ. ನಿಮ್ಮ ಹತ್ರ ಈಗ 5 ಮಹಾಸ್ತ್ರಗಳಿದೆ. 5 ಮಹಾಸ್ತ್ರಗಳಿದೆ. ಈ 5 ಮಹಾಸ್ತ್ರಗಳು ಯಾವುದು? ಉದ್ಗೀತ ಪ್ರಾಣಾಯಾಮ, ಭ್ರಮರಿ, ಭಸ್ತ್ರಿಕಾ, ಅನುಲೋಮ ವಿಲೋಮ, ಕಪಾಲಭಾತಿ. 5 ಪ್ರಾಣಾಯಾಮಗಳಿದೆ. ನಿಮಗೆ ಇದನ್ನ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಇದ್ರೆ ಅದು ಯೂಸ್ಲೆಸ್ ಆಗೋಗುತ್ತೆ. ಸೊ ಹೇಗೆ ಮಾಡೋದು ದಯವಿಟ್ಟು ಬರ್ಕೊಳ್ಳಿ, 2 ನಿಮಿಷ ಬರ್ಕೊಳ್ಳಿ. ಟೈಮ್ ಟೇಬಲ್. ಫಸ್ಟ್ ಉದ್ಗೀತ ಪ್ರಾಣಾಯಾಮ 2 ನಿಮಿಷ ಬರ್ಕೊಳ್ಳಿ. ಉದ್ಗೀತ ಪ್ರಾಣಾಯಾಮ ಏನು? ಉದ್ಗೀತ ಪ್ರಾಣಾಯಾಮನ ಪ್ರಣವ ಪ್ರಾಣಾಯಾಮ ಅಂತ ಕರಿತೀವಿ. ಏನು? ಈ ಓಂಕಾರನ ರಿಪೀಟೆಡ್ ಆಗಿ ಹೇಳೋದು. ರಿಪೀಟೆಡ್ ಚಾಂಟಿಂಗ್ ಆಫ್ ಓಂಕಾರ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಓಪನ್ ಬ್ರಾಕೆಟ್. ರಿಪೀಟೆಡ್ ಚಾಂಟಿಂಗ್ ಆಫ್ ಓಂಕಾರ. ನೆಕ್ಸ್ಟ್ ಭ್ರಮರಿ ಪ್ರಾಣಾಯಾಮ. ಏನು ಭ್ರಮರಿ ಪ್ರಾಣಾಯಾಮ? ಹಮ್ಮಿಂಗ್ ಸೌಂಡ್ ಆಫ್ ಎ ಬಿ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಹಮ್ಮಿಂಗ್ ಸೌಂಡ್ ಆಫ್ ಎ ಬಿ. ಮೂರನೇದು ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ, ಓಪನ್ ಬ್ರಾಕೆಟ್, ಇನ್ ಬ್ರಾಕೆಟ್ಸ್ ಬರ್ಕೊಳ್ಳಿ. ಕ್ಲೀನಿಂಗ್ ನ್ಯಾಸಲ್ ಪ್ಯಾಸೇಜಸ್. ವಾಮ ಭಸ್ತ್ರಿಕಾ, ದಕ್ಷಿಣ ಭಸ್ತ್ರಿಕಾ, ಸಹಿತ ಭಸ್ತ್ರಿಕಾ. ನೆಕ್ಸ್ಟ್ 4 ಅನುಲೋಮ ವಿಲೋಮ, ಅಥವಾ ಅದನ್ನ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತಲೂ ಕರೀತೀವಿ. ಬ್ರಾಕೆಟ್ಸ್ ಅಲ್ಲಿ ಬರ್ಕೊಳ್ಳಿ. ಕ್ಲೀನಿಂಗ್ ಆಫ್ 3 lakh ನಾಡೀಸ್. ಕ್ಲೀನಿಂಗ್ ಆಫ್ 3 lakh ನಾಡೀಸ್. 5ನೇದು ಕಪಾಲಭಾತಿ ಪ್ರಾಣಾಯಾಮ. In brackets you write energizing and stimulating trillions of brain cells. ಇದು 5 ಪ್ರಾಣಾಯಾಮಗಳು ಗೊತ್ತು. ಸೋಮವಾರ ಬೆಳಿಗ್ಗೆ ನೋಡಿ, ಬೆಳಿಗ್ಗೆ ಉದ್ಗೀತ ಪ್ರಾಣಾಯಾಮ, ಪ್ರಣವ ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಿ 6 ರೌಂಡ್ಸ್, 6 ರೌಂಡ್ಸ್. ನೆಕ್ಸ್ಟ್ ಈ ನ್ಯಾಸಲ್ ಪ್ಯಾಸೇಜಸ್ ಕ್ಲೀನ್ ಮಾಡ್ಕೋಬೇಕು. ಭಸ್ತ್ರಿಕಾ ಪ್ರಾಣಾಯಾಮ, ವಾಮ ಭಸ್ತ್ರಿಕಾ, ದಕ್ಷಿಣ ಭಸ್ತ್ರಿಕಾ, ಸಹಿತ ಭಸ್ತ್ರಿಕಾ. ಈ ಮೂಗಿನ ರಂಧ್ರಗಳು ಕ್ಲೀನ್ ಆಗುತ್ತೆ, ಸ್ವಚ್ಛ ಆಗುತ್ತೆ. ಇದಾದ್ಮೇಲೆ 3ನೇದು ಭ್ರಮರಿ ಪ್ರಾಣಾಯಾಮ. ಗೊತ್ತಿದೆ ನಿಮಗೆ ಈ ಷಣ್ಮುಖ ಯಾವ ಯೂಸ್ ಮಾಡಬೇಕು? 3 ತರ ಇದೆ. ಒಂಥರ ಯೂಸ್ ಮಾಡಿಕೊಂಡು ನಭೋ ಮುದ್ರಾ, ನಾಲ್ಕೇನ ಮೇಲೆ ತಗೊಂಡು ಮಹಾಕಾರ. ಕೊನೆಗೆ ಅನುಲೋಮ ವಿಲೋಮ, ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಮಾಡಿ. ಇದು ಬೆಳಿಗ್ಗೆ. ಸಾಯಂಕಾಲ ಕಪಾಲಭಾತಿ ಒಂದೇ ಮಾಡ್ಕೊಳ್ಳಿ. ಕಪಾಲಭಾತಿ ಸಾಮಾನ್ಯ ಗತಿ, ಮಧ್ಯಮ ಗತಿ. ತೀವ್ರ ಗತಿ ಹೋಗ್ಬೇಡಿ. ತೀವ್ರ ಗತಿ ಮಾಡಬೇಕಾದ್ರೆ ಅದು ಬಹಳ ಪ್ರಾಕ್ಟೀಸ್ ಬೇಕು. ಸೊ ಸಾಮಾನ್ಯ ಗತಿ 1 stroke per 1 second,
ಅದಾದ್ಮೇಲೆ ಒಂದು 6-8 ತಿಂಗಳಾದ್ಮೇಲೆ ಮಧ್ಯಮ ಗತಿಗೆ ಬರ್ಬೋದು. 2 strokes per 1 second ಅಂತ. ಇದನ್ನ ಸೋಮವಾರ, ಮಂಗಳವಾರ, ಬುಧವಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ಗುರುವಾರ, ಶುಕ್ರವಾರ, ಶನಿವಾರ ಅದನ್ನ ರಿವರ್ಸ್ ಮಾಡಿ. ಅಂದ್ರೆ ಬೆಳಿಗ್ಗೆ ಕಪಾಲಭಾತಿ, ಸಾಯಂಕಾಲ ಉದ್ಗೀತ ಪ್ರಾಣಾಯಾಮ, ಭಸ್ತ್ರಿಕಾ, ಅನುಲೋಮ ವಿಲೋಮ, ಭ್ರಮರಿ. 3 ದಿವಸ ರಿವರ್ಸ್ ಮಾಡಿ. 1 ದಿವಸ ನಾನು ಸುಮ್ಮನೆ ಹಿಂಗೆ ಸಂಡೇ 1 ದಿವಸ ವಿಶ್ರಾಮ, ಯಾವುದೇ ಪ್ರಾಣಾಯಾಮ ಏನೂ ಇಲ್ಲ, ವಿಶ್ರಾಮ 1 ದಿವಸ. ಓಕೆ, ಸೊ ಇದು ಕನ್ನಡ ವರ್ಷನ್. ಪ್ರಾಣಾಯಾಮ, ರೈಟ್? ಪ್ರಾಣಾಯಾಮ ಶಕ್ತಿವರ್ಧಕ ಪ್ರಾಣಾಯಾಮಗಳು ಇದು. ಬಿಫೋರ್ ಕನ್ಕ್ಲೂಡಿಂಗ್, ಡಾಕ್ಟರ್ ಯೋಗಿ ದೇವರಾಜ್ ಅವರು ಅಮೆರಿಕನ್ ಯೋಗ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದಾರೆ. ಅವರು ಈ ಮಾತನ್ನು ಹೇಳಿದ್ದಾರೆ, ಮನೆಯಲ್ಲಿ ಯೋಗ, ಮನದಲ್ಲೂ ಯೋಗ. ಇನ್ನೊಂದು ಹೇಳಿ, ಮನೆಯಲ್ಲೂ ಯೋಗ, ಮನದಲ್ಲೂ ಯೋಗ. ಎಷ್ಟು ಚೆನ್ನಾಗಿದೆ ನೋಡಿ. ಮನೆಯಲ್ಲೂ ಯೋಗ, ಮನದಲ್ಲೂ ಯೋಗ. ಸೊ ಇದು ಸ್ಥೂಲವಾಗಿ ಇದು ಒಂದು 5 ಪ್ರಾಣಾಯಾಮ ಹೇಳ್ಕೊಡ್ತೀನಿ. ನಿಮ್ಗೆ ಏನಾರ ಡೌಟ್ ಇದ್ರೆ ಇದು ಬರ್ಕೊಳ್ಳಿ, ದಯವಿಟ್ಟು ಬರ್ಕೊಳ್ಳಿ. ನನ್ನ ಇಮೇಲ್ ID SURESHKUMARG all small letters 299@gmail.com. ನನ್ನ ಫೋನ್ ನಂಬರ್ 9845401204. ಶುಭರಾತ್ರಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ 7:15 7:45 ಇಂಗ್ಲಿಷ್ ಪ್ರಾಣಾಯಾಮ ಟು ಇನ್ಕ್ರೀಸ್ ಬಾಡಿ ಇಮ್ಯುನಿಟಿ ಇಂಗ್ಲಿಷ್ ವರ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಅಟೆಂಡ್ ಮಾಡಲು ನಾಳೆ ಅಟೆಂಡ್ ಮಾಡಬಾರ್ದು ಅಂತ ಏನಿಲ್ಲ. ನಿಮ್ ರಿವಿಷನ್ ಇದ್ದಾರೆ. ನಾಳೆ ನಾವು 4-5 ಕ್ಲಾಸ್ ಇಂಗ್ಲಿಷ್ ವರ್ಷನ್ ಅಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು.